ಸ್ವಾಭಾವಿಕ ಅದೇನಿಲ್ಲ, ಒಬ್ಬರ ಮ್ಯಾಗ ಆರೋಪ ಮಾಡುವಂತೆ ರಾಜಕೀಯದಲ್ಲಿ ಸ್ವಾಭಾವಿಕ ಮಾಡ್ತಾರೆ, ಲಾಭ ಪಡ್ಲಿಕ್ಕೆ ಹೇಳಿದಂಗೆ ಪ್ರಯತ್ನ ಮಾಡ್ತಾರೆ. ಲಾಸ್ಟ್ ಟೈಮ್ ನಾವು ಕೊನೆಗಳಿಗೆ ನಾವು ಲಾಭ ಪಡೆದಿದ್ದೀವಿ, ಅದನ್ನೇ ಅವರು ಅನುಸರಿಸ್ತಾರೆ. ಆ ಸ್ಟೇಜಲ್ಲಿ ನಾವಿಲ್ಲ, ಅವ್ರು ನಮ್ಗಿಂತ ಮೇಲ್ಗಡೆ ಇದ್ದಾರೆ, ಅಧ್ಯಕ್ಷರು, ಸಿ ಎಮ್ಮು, ವರಿಷ್ಠರು, ಅವರು ಅದಕ್ಕೆ ಉತ್ತರ ಕೊಡ್ತಾರೆ. ಈ ನಾಗೇಂದ್ರ ಬಗ್ಗೆ ನಮ್ಮ ಜೊತೆ ಏನೂ ಚರ್ಚೆ ಆಗಿಲ್ಲ. ಸೊ ಹೀಗಾಗಿ ಉತ್ತರ ಕೊಡಬೇಕಾದ್ದು ಸರ್ಕಾರ ಮುಖ್ಯಮಂತ್ರಿ ಕೊಡ್ತಾರೆ. ಅದು ಬಿಡೋದು ಅವ್ರಿಗೆ ವಿಚಾರ ಸಂಬಂಧ, ಅಧ್ಯಕ್ಷರಿಗೆ ಸಿ ಎಮ್ಗೆ ಅವ್ರಿಗೇನು ಚರ್ಚೆ ಆಗಿದೆ ನಮ್ಗೆ ಗೊತ್ತಿಲ್ಲ. ಅದಕ್ಕೆ ಅವರೇ ವರಿಷ್ಠರು ನಮ್ಗಿಂತ ಮೇಲಿದ್ದಾರೆ, ಸೂಕ್ತವಾಗಿ ಉತ್ತರ ಅವರಿಂದ ಸಿಗ್ತೈತೆ ನಿಮಗೆ. ಹಿಂದೆ ನಮ್ಮ ಜಾರ್ಜ್ ಅವರು ಇದ್ದಾಗ ರಾಜೀನಾಮೆ ಕೊಟ್ಟರು, ಮತ್ತೆ ಅವರು ಎನ್ಕ್ವೈರಿ ಐತಿ ಮತ್ತೆ ಬಂದರು. ಇನ್ನೊಬ್ರು ಯಾರೋ ರಾಜೀನಾಮೆ ಕೊಟ್ಟರು, ಮತ್ತೆ ವಾಪಸ್ ಬಂದರು. ವಿಶೇಷ ಹಾಂ, ಗೊತ್ತಿಲ್ಲ, ನಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ರಾಜೀನಾಮೆ ಕೊಡ್ತಾರಂತ. ಯಾವ ಸಮುದಾಯ ಟಾರ್ಗೆಟ್ ಆಗ್ತಿರಲ್ಲ, ಅವ್ರಿಗೆ ಕೇಳುವಂಥ ಅವ್ರಿಗೆ ಹಕ್ಕಿದೆ, ಕೇಳ್ತಿದ್ದಾರೆ. ನಾವಿಲ್ಲ ಅನ್ನೋ ಹಕ್ಕು ನಮಗಿದೆ, ನಾವು ಅದು ಮಾಡ್ತಾ ಇದ್ದೀವಿ ಅಷ್ಟೇ. ಇಲ್ಲ, ಅದು ನಮ್ಮ ಪಕ್ಷದ ಮೊನ್ನೆ ಹೇಳೇನ್ರಿ, ನಮ್ಮ ಪಕ್ಷದ ಸರ್ಕಾರ ಇದೆ, ನಮ್ಮ ಪಕ್ಷ ಇದೆ, ಅದಕ್ಕೆ ಅವರು ಅದಕ್ಕೆ ಉತ್ತರ ಕೊಡ್ತಾರೆ, ಡಿಪೆಂಡ್ ಮಾಡ್ಕೊತ ಅಂತ ಹೇಳಿದ್ದೀನಿ. ಇವಾಗ ಅಷ್ಟೇ ಹೇಳ್ಬೇಕಾಗಿದೆ. ಅಲ್ಲ ಸರ್, ಈಗ ನಾಗೇಂದ್ರ ಅವರು ಈ ವಿಚಾರನ ಏನಾದ್ರು ತಮ್ಮ ಹತ್ರ ಹೇಳಿದಾರ? ನಮ್ಮ ಜೊತೆ ಅದು ಚರ್ಚೆ ಮಾಡಿಲ್ಲ. ಈಗ ನೀವು ಪೊಲಿಟಿಕಲಿ ಡಿಫೆಂಡ್ ಮಾಡ್ಕೊಳ್ತಾ ಇದ್ದೀರಿ, ಪೊಲಿಟಿಕಲಿ ಓಕೆ, ಬಟ್ ಲೀಗಲಿ ಆಗ್ತಾ ಇರುವಂತ ಈಗ ರಾಜ್ಯಪಾಲರ ಬಳಿ ಪ್ರಾಸಿಕ್ಯೂಷನ್ ಕೇಳಿದ್ದಾರೆ ಒಂದು ಕಡೆ, ಇನ್ನೊಂದು ಕಡೆ ಇಡಿ ಬೇಲ್ ಉಲ್ಲಂಘಿಸಿದ್ದಾರೆ ಅಂತೇಳಿ ಅವರು ಬೇಲ್ ರದ್ದು ಮಾಡೋದು ಅದು ಮುಂದೋಡಲ್ಲ, ಅದು ರದ್ದು ಆದ್ಮೇಲೆ ಸರ್ಕಾರಕ್ಕೂ ಕೂಡ ಮುಜುಗರ ಅಲ್ವಾ ಈ ಬೆಳವಣಿಗೆ? ನಾನು ಹೇಳಿಲ್ಲ, ಅದ್ರ ಬಗ್ಗೆ ಸರ್ಕಾರ ಇದೆ, ಸಿ ಎಮ್ ಇದ್ದಾರೆ, ಅಧ್ಯಕ್ಷ ಇದ್ದಾರೆ, ವರಿಷ್ಠರಿದ್ದಾರೆ, ಅವ್ರ ಹತ್ರ ಬಗ್ಗೆ ನೋಡ್ತಾರೆ. ನಾವೇ ಅದ್ರ ಬಗ್ಗೆ ಹೇಳೋದು ಅವಶ್ಯಕತೆ ಇಲ್ಲ, ಅವ್ರು ಇದ್ದಾರೆ. ಬಿಜೆಪಿ ಅವರು ವಿಚಾರದ ರಾಜಕೀಯವಾಗಿ ಲಾಭ ಪಡ್ಕೊಳ್ತಾ ಇದ್ದಾರೆ ಸರ್. ಇದು ತಮ್ಮ ಒಂದು ಪಕ್ಷಕ್ಕೂ ಕೂಡ ಸಿಕ್ಕಾಪಟ್ಟೆ ಡ್ಯಾಮೇಜ್ ಆಗ್ತಿದೆ. ಬಿಜೆಪಿ ಅವರು ರಾಜಕೀಯವಾಗಿ ಬಹಳಷ್ಟು ಲಾಭ ಪಡ್ಕೊಳ್ತಾರೆ, ಇದೇ ಒಂದು ಪ್ರಕರಣ. ಸ್ವಾಭಾವಿಕ ಅದೇನಿಲ್ಲ, ಒಬ್ಬರ ಮ್ಯಾಗ ಆರೋಪ ಮಾಡುವಂತೆ ರಾಜಕೀಯದಲ್ಲಿ ಸ್ವಾಭಾವಿಕ ಮಾಡ್ತಾರೆ, ಲಾಭ ಪಡ್ಲಿಕ್ಕೆ ಹೇಳಿದಂಗೆ ಪ್ರಯತ್ನ ಮಾಡ್ತಾರೆ. ಲಾಸ್ಟ್ ಟೈಮ್ ನಾವು ಕೊನೆಗಳಿಗೆ ನಾವು ಲಾಭ ಪಡೆದಿದ್ದೀವಿ, ಅದನ್ನೇ ಅವರು ಅನುಸರಿಸ್ತಾರೆ. 40% ಈ ಕೊನೆ ಬರ್ತಲ್ಲ, ಈಗ ಲಾಸ್ಟ್ ಪೀಕ್ ಅವರ್ಲ ರೀ, ಇನ್ನೊಂದು 1 ಇಯರ್ ಚುನಾವಣೆ ಸಮಸ್ಯೆಗಳು, ಇಲ್ಲದ ಸಮಸ್ಯೆಗಳೆಲ್ಲ ಈಗ ಹುಟ್ಟುಕೊಳ್ತವೆ, ಚಿಕ್ಕದಿದ್ರು ದೊಡ್ಡದಾಗ್ತವೆ. ಅವೆಲ್ಲ ಸ್ವಾಭಾವಿಕ, ಅದನ್ನೆಲ್ಲ ನಾವು ಎದುರಿಸ್ಬೇಕು. ನಾಗೇಂದ್ರ ರಾಜೀನಾಮೆ ಕೊಡೋ ಅವಶ್ಯಕತೆ ಇದೆ ಅಂತ ಅನ್ಸುತ್ತೆ ಸರ್ ಈ ಪರಿಸ್ಥಿತಿ? ಅದು ನನಗೆ ಗೊತ್ತೇ ಇಲ್ಲ, ಇನ್ನೂ ಕೊಡ್ತಾರೋ ಇಲ್ಲ, ಹೆಂಗೆ ಗೊತ್ತಿಲ್ಲ. ಇಲ್ಲಿ ನಾನು ಹೇಳೋಕ್ಕೆ ಆಗೋಲ್ಲ, ನನಗೆ ಗೊತ್ತೇ ಇಲ್ಲ ಅದು ಕೊಡ್ತಾರೋ ಇಲ್ಲೋ, ಯಾರು ಚರ್ಚೆ ಮಾಡಿದಾರೋ ಗೊತ್ತಿಲ್ಲ. ಇಷ್ಟೆಲ್ಲ ಗೊಂದಲ ಇತ್ತು, ನಾಗೇಂದ್ರ ಅವ್ರನ್ನ ತಗೊಳ್ಳೋಕ್ಕೂ ಮುಂಚೆನೇ ಇತ್ತು. ಇಷ್ಟೆಲ್ಲ ಗೊಂದಲ ಇದ್ರು ಕೂಡ ಅವ್ರನ್ನ ಸಂಪುಟಕ್ಕೆ ತಗೊಂಡ್ರು, ಮುಜುಗರ ಆಗುತ್ತೆ ಅನ್ನುವಂತಹ ಎಲ್ಲೂ ಕೂಡ ಚರ್ಚೆಗೆ ಬರಲಿಲ್ವಾ ಅಂತ ಅನ್ಕೊಂಡು ಅದನ್ನೇ ಹೇಳಿದೆ ಮೇಡಮ್, ಸರ್ಕಾರ ಇದೆ, ಪಕ್ಷ ಇದೆ, ಉತ್ತರ ಕೊಡ್ತದೆ ಅಂತ ಅದಕ್ಕೆ ಹೇಳ್ತಾ ಇದ್ದೀನಿ ನಾನು. ಆ ಸ್ಟೇಜಲ್ಲಿ ನಾವಿಲ್ಲ, ಅವ್ರು ನಮ್ಗಿಂತ ಮೇಲ್ಗಡೆ ಇದ್ದಾರೆ, ಅಧ್ಯಕ್ಷರು, ಸಿ ಎಮ್ಮು, ವರಿಷ್ಠರು, ಅವರು ಅದಕ್ಕೆ ಉತ್ತರ ಕೊಡ್ತಾರೆ. ಈಗ ನಮಗೆ ಕೊಡಲಿಕ್ಕೆ ಉತ್ತರ ಇಲ್ಲ. ಈ ನಾಗೇಂದ್ರ ಬಗ್ಗೆ ನಮ್ಮ ಜೊತೆ ಏನೂ ಚರ್ಚೆ ಆಗಿಲ್ಲ. ಸೊ ಹೀಗಾಗಿ ಉತ್ತರ ಕೊಡಬೇಕಾದ್ದು ಸರ್ಕಾರ ಮುಖ್ಯಮಂತ್ರಿ ಕೊಡ್ತಾರೆ. ಆದರೆ ಚರ್ಚೆ ಆಗಿತ್ತು, ತಗೊಳ್ತೀವಿ ಅಂತ ಹೇಳಿದರು. ಅವ್ರನ್ನ ತೊಗೊಳ್ತೀವಿ, ಅವ್ರ ಮ್ಯಾಗೆ ಯಾವುದೇ ಲೋಕಾಯುಕ್ತ ಕ್ಲೀನ್ ಚೀಟ್ ಕೊಟ್ಟಿದೆ, ನಾವು ತೊಗೊಳ್ತೀವಿ ಅಂದರು, ತೊಗೊಳ್ತೀವಿ, ಅವ್ರನ್ನ ಮಾಡ್ತೀವಿ ಅಂತ ಹೇಳಿದ್ರು. ಚರ್ಚೆ ಆಗಿದೆ. ಈಗ ಸಿ ಎಂ ಒಂದು ಮಾತು ಹೇಳ್ತಿದ್ದಾರೆ, ಅವ್ರು ರಾಜೀನಾಮೆ ಕೊಡಬೇಕು ಅನ್ನೋ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಅಂತ ಒಂದು ಮಾಹಿತಿ ಬಂದಿದೆ. ಸಿ ಎಂ ಹೇಳ್ತಾ ಇದ್ದಾರೆ, ಇದು ಪಕ್ಷದ ಶಿಸ್ತಿನ ಸಿಪಾಯಿಗಳು ಯಾರಾದರೂ ಅಂತ. ಅಂದರೆ ಇದೆಲ್ಲ ಸುಳ್ಳು ಅಂತ ಹೇಳ್ಬೋದಾಗಿತ್ತು. ಅವರು ರಾಜೀನಾಮೆ ಕೊಡೋದ್ರ ವಿಚಾರದವ್ರು ಇಗ್ನೋರ್ ಕೂಡ ಮಾಡ್ತಾ ಇಲ್ಲ ಸಿ ಎಂ ಕೂಡ. ಅಂದರೆ ಕೊಡ್ತಾರೆ ಅಂತ ಅರ್ಥನಾ, ಅದು ಹೆಂಗೆ ಸರಿ? ಅವ್ರನ್ನೇ ಕೇಳ್ಬಿಟ್ಟು ನನಗೆ ನಮ್ಮ ಜೊತೆ ಚರ್ಚೆ ಮಾಡಿಲ್ಲ. ಅದು ಬಿಡೋದು ಅವ್ರಿಗೆ ವಿಚಾರ ಸಂಬಂಧ, ಅಧ್ಯಕ್ಷರಿಗೆ ಸಿ ಎಮ್ಗೆ ಅವ್ರಿಗೇನು ಚರ್ಚೆ ಆಗಿದೆ ನಮ್ಗೆ ಗೊತ್ತಿಲ್ಲ. ಅದಕ್ಕೆ ಅವರೇ ವರಿಷ್ಠರು ನಮ್ಗಿಂತ ಮೇಲಿದ್ದಾರೆ, ಸೂಕ್ತವಾಗಿ ಉತ್ತರ ಅವರಿಂದ ಸಿಗ್ತೈತೆ ನಿಮಗೆ. ಸಮುದಾಯ ದೊಡ್ಡ ನಾಯಕರು ನೀವು, ಅದಕ್ಕೆ ನಿಮ್ಮನ್ನು ಕನ್ಸರ್ನ್ ಮಾಡೇ ಅಲ್ಲ, ಅದು ಇನ್ನೂ ಚರ್ಚೆ ಮಾಡಿಲ್ಲ, ನಮ್ಮ ಜೊತೆ ಚರ್ಚೆ ಮಾಡಿಲ್ಲ ಅದ್ರ ಬಗ್ಗೆ. ನಿಮ್ಮ ಶಾಸಕರೇ ಕೂಡ ಸ್ವಪಕ್ಷದಲ್ಲೂ ಕೂಡ ಅಸಮಾಧಾನ ಇದೆ, MLA ಕೂಡ ಹೇಳ್ತಾರೆ, ಕಳಂಕಿತರು ಕೂಡ ಅಗತ್ಯ ಇರಲಿಲ್ಲ, ಬೇರೆಯವ್ರಿಗೆ ಅವಕಾಶ ಮಾಡ್ಬೋದು. ಇಲ್ಲ, ಅದು ಈಗಿನ ಮುಗಿದೋದದ್ದೆ ಅಲ್ಲ, ಈಗ ಮಂತ್ರಿ ಆಗಿದ್ದಾರೆ, ಈಗ ಅದು ಮುಗಿದೋದದ್ದೆ. ಈಗ ಮುಂದೆ ಹೆಂಗೆ ನಿಭಾಯಿಸೋದು ಅನ್ನೋದು ಅಷ್ಟೇ ಪಕ್ಷದ ತೀರ್ಮಾನ ಆಗಬೇಕಷ್ಟೇ. ಮುಂದಿನ ಚುನಾವಣೆಗೆ ಇನ್ನೊಂದು 1.5 ವರ್ಷ ಅಷ್ಟೇ ಟೈಮ್ ಇರೋದು. ಆ ಸಮಯದಲ್ಲಿ ಇನ್ನೂ ಗೊಂದಲದಲ್ಲೇ ಇದೆ ಸರ್ಕಾರ. ಈಗ ಡೇ 1 ಇಂದನೂ ಸಿಎಂ ಆಗಬೇಕು ಸಿದ್ದರಾಮಯ್ಯ ಅವರು
ಇವಾಗೇನು ಗೊಂದಲ ಇಲ್ಲ, ಈಗೇನು ಗೊಂದಲ ಇದೆ? ನಾಗೇಂದ್ರ ಅವ್ರದ್ದು ಎಫೆಕ್ಟ್ ಆಗ್ತಿದೆಯಲ್ಲ ಸರ್? ಗೊಂದಲ ಅಂತ ಆಗ್ತಾರೆ. ಮಣ್ಣು ಕೇಂದ್ರ ಸರ್ಕಾರದಾಗ ಆಗಿಲ್ಲ, ಅವ್ರದ್ದು ಆಯ್ತಲ್ಲ ಗೊಂದಲ. ಎಲ್ಲ ರಾಜಕೀಯ ಪಕ್ಷದಲ್ಲಿ ಇದೆಲ್ಲ ಸ್ವಾಭಾವಿಕ. ರಾಜೀನಾಮೆ ಕೊಡೋದು ಮತ್ತೆ ತಗೊಳ್ಳೋದು. ಹಿಂದೆ ನಮ್ಮ ಜಾರ್ಜ್ ಇದ್ದಾಗ ರಾಜೀನಾಮೆ ಕೊಟ್ಟರು, ಮತ್ತೆ ಅವರು ಎನ್ಕ್ವೈರಿ ಐತಿ ಮತ್ತೆ ಬಂದರು. ಇನ್ನೊಬ್ರು ಯಾರೋ ರಾಜೀನಾಮೆ ಕೊಟ್ಟರು, ಮತ್ತೆ ವಾಪಸ್ ಬಂದರು. ಸರ್, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬಿಜೆಪಿ ಸಂಘಟನೆ ಕುಂದಿದೆ. ಈ ನಾಗೇಂದ್ರ ವಿಚಾರವನ್ನು ಇಟ್ಕೊಂಡು ಪಕ್ಷ ಸಂಘಟನೆ ಪಾದಯಾತ್ರೆ ಮಾಡಬೇಕು ಅಂತ ಗೊತ್ತಾ ಇದೆ. ಅದರಿಂದ ಲಾಭ ಏನಾದ್ರು ಆಗುತ್ತೆ? ಇಲ್ಲ, ಅದರಿಂದ ಲಾಭ ಇಲ್ಲ, ನಷ್ಟ ಇಲ್ಲ, ಯಾವುದೂ ಆಗೋಲ್ಲ. ಅದು ಯಥಾಸ್ಥಿತಿ ಇದ್ದಂಗೆ ಇರ್ತೈತೆ. ಅದೊಂದು ಅವ್ರಿಗೆ ಅವಕಾಶ ಸಿಕ್ಕಿದೆ ಅಂತ ಬಳಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಅವ್ರಿಗೆ ಯಾವುದೇ ರೀತಿಯಿಂದ ಲಾಭ ಆಗೋಲ್ಲ. ಅಲ್ಲ, ಎಷ್ಟೇ ಕ್ಷೇತ್ರಗಳನ್ನೇ ಟಾರ್ಗೆಟ್ ಮಾಡಿ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಈಗ ಅದಂತೆ ಪ್ರಶ್ನೆ ಇಲ್ಲ. ಆ ದುಡ್ಡಂತೆ ಇದೆ, ಎಲ್ಲೂ ಹೋಗಿಲ್ಲ ರೀ, ನಷ್ಟಂತೆ ಆಗಿಲ್ಲ. ಸೊ ಅರ್ಧಕ್ಕಿಂತ ಹೆಚ್ಚು ಈಗಾಗಲೇ ವಾಪಸ್ ಬಂದಿದೆ ಸರ್ಕಾರಕ್ಕೆ, ಇನ್ನೂ ಬರ್ತಾ ಇದೆ. ವಾಪಸ್ ತೊಗೊಳ್ತಂತ ಹಿಂದಿನ ಸಿದ್ದರಾಮಯ್ಯ ಅವ್ರ ಸರ್ಕಾರದಾಗ ಸಿದ್ದರಾಮಯ್ಯ ಅವ್ರು ಹೇಳಿದರು. ಈಗ ಕೂಡ ಹೇಳ್ತಾರೆ ಅದು ವಾಪಸ್ ಬರ್ತಿದ್ದೆ, ನಮ್ಮ ದುಡ್ಡು ಎಲ್ಲೂ ಹೋಗಿಲ್ಲ. ಹೀಗಾಗಿ ಆ ಸಮುದಾಯ ಅದು ಅದ್ರ ಬಗ್ಗೆ ಚಿಂತನೆ ಮಾಡೋದು ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಮ್ಮ ದುಡ್ಡು ಎಷ್ಟಿದೆ ಅಷ್ಟು ಬರ್ತಾ ಇದೆ. ಮತಗಳು ಡಿವೈಡ್ ಆಗೋದು ಅಂತ ಸರ್, ಇದು ಪಾದಯಾತ್ರೆ ಮಾಡಿದರೆ ಎಷ್ಟು ಮತಗಳು? ಆದರೆ ಆಗ್ಬೋದು, ಹೇಳಲಿಕ್ಕಾಗೋಲ್ಲ. ಆದರೂ ಕೂಡ ಅದನ್ನು ನಾವು ಬೇರೆ ರೀತಿಯಿಂದ ಮತ್ತೆ ಅದನ್ನು ಪಡೀಲಿಕ್ಕೆ ಪ್ರಯತ್ನ ಮಾಡಬೇಕು. ನಮ್ಮದೊಂದೇ ಸಮುದಾಯ ಎಲ್ಲ, ಆಯಾ ಸಮುದಾಯ ಎಲ್ಲ ಏನಾರ ಆದರೆ ಇಂಥವು ಪ್ಲಸ್ಸು ಮೈನಸ್ ಆಗೇ ಆಗ್ತಿದ್ರೆ ಒಂದು ಯಾವುದೋ ವಿಷಯ ಮೇಲೆ. ಸೊ ಅದನ್ನು ಸರಿಪಡಿಸುವಂಥ ಪ್ರಯತ್ನ ಆಯಾ ಕಾಲಕ್ಕೆ ಪಕ್ಷ ಮಾಡಬೇಕಷ್ಟೇ. ಇದರ ಜವಾಬ್ದಾರಿ ತಮಗೆ ಬರುತ್ತಲ್ಲ, ಸಮುದಾಯದ ಜವಾಬ್ದಾರಿ ಎಲ್ಲರಿಗೂ ಬರ್ತದೆ. ಸರ್ಕಾರ ಮೇಲೆ ಇದೆ, ನಮ್ಮದು ಇದೆ, ಎಲ್ಲರದ್ದು ಇದೆ, ಎಲ್ಲರ ಮೇಲೆ ಇದ್ದೇ ಇದೆ. ಅಂಥ ಘಟನೆಗಳು ಏನಾರ ಅನಿಸಿದ್ರೆ ಅದನ್ನ ರಿಪೇರಿ ಮಾಡೋಂಥ ಕೆಲಸಕ್ಕೆ ಎಲ್ಲರೂ ಮುಂದೆ ಆಗಬೇಕು. ಸರ್, ಒಂದು ವೇಳೆ ಏನಾದರೂ ಹೈಕಮಾಂಡ್ ರಾಜೀನಾಮೆ ತೆಗೆದುಕೊಳ್ಳೋ ನಿರ್ಧಾರ ಮಾಡಿದರೆ ಮುಜುಗರಾಗುತ್ತೆ ಅಂತ ಹೇಳಿ ಸಮುದಾಯಕ್ಕೆ ಕೊಡಬೇಕು ಅಂತೀರಾ? ಅದಿನ್ನೂ ಬಂದಿಲ್ಲ, ಆ ಸ್ಟೇಜಿಗೆ ಬಂದಿರಲಿಲ್ಲ ಇನ್ನೂ. ನೀವು ಟೂ ಅರ್ಲಿ ಅದು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.